ಹೇಳಿ ಈಗ ಪ್ರಮುಖವಾಗಿ ನಿಮ್ಮ ದೂರಿನ ಒಂದು ಅಂಶಗಳು ಏನು? ಯಾಕೆ ನೀವು ಈ ಮಟ್ಟಕ್ಕೆ ಅಂದರೆ ದೂರನ್ನು ಕೊಡಬೇಕಾಗಿ ಬಂತು? ಸರ್, ನನಗೆ ಜೀವ ಬೆದರಿಕೆ ಹಾಕಿದ್ರು MLA ಮುನಿರತ್ನವರು. ಅದಾದ ನಂತರ ನನಗೆ ತುಂಬ ಭಯ ಆಯಿತು. ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಎಷ್ಟೋ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ. ನನಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟರು. ಅವ್ರ ಮನೇಲಿ ಕರ್ಕೊಂಡು ಹೋಗೋದು, ಬೆಳಗಿನ ಸಾಯಂಕಾಲದವರೆಗೂ ರೂಮಲ್ಲಿ ಕೂಡಾಕೋದು, ಮೀಟಿಂಗ್ ಇದೆ ಅಂತ ಅಧಿಕಾರಿಗಳ ಮುಖಾಂತರ ಕರ್ಸೋದು ನನ್ನನ್ನು. ಅದಾದ ನಂತರ ಬೆಳಗ್ಗೆ 9 ಗಂಟೆಗೆ ಹೋದರೆ 5 ಗಂಟೆ 6 ಗಂಟೆ ಆದರೂ ಬಿಡ್ತಾಯಿರಲಿಲ್ಲ. ಆಮೇಲೆ ಹೊಡೆಯೋದು ನನಗೆ. ಈ ಥರ ಎಲ್ಲ ಹಿಂಸೆಗೆ ನಾನು ಸಹಿಸ್ಕೊಂಡು ಎಷ್ಟೋ ಅಂತ ಬಂದೆ. ಅದಾದ್ರೂ ನನ್ನ ನೀನು ನಮ್ಮ ಅಂದರೆ ಮೊದಲ ಪಾಲಾಗೆ ಆ ಅಪ್ಪನಿಗೆ ಆಗಲ್ಲ. ಆಮೇಲೆ ಅಲ್ಲ ಯಾಕೋ ನೀನು ಊಟ ಮಾಡ್ಚ ನಾನು ಪೌರ ಕಾರ್ಮಿಕರೆಲ್ಲ. ಆಮೇಲೆ ನನ್ನ ಹತ್ರ ಸೂಪರ್ವೈಸರ್ಗಳಿದ್ದಾರೆ, ಅವರೆಲ್ಲ. ನಾನು ಬೆಳಿಗ್ಗೆ 6 ಗಂಟೆಗೆ 5:15 ವಾರ್ಡ್ಗೆ ಬರ್ತೀನಿ. ವಾರ್ಡಿಗೆ ಬಂದ್ಬಿಟ್ಟು ಕಾಫಿ ಟೀ ಎಲ್ಲ ನಾನೇ ತರಿಸಿ ನಾನೇ ಅವ್ರ ಜೊತೆಲಿ ತಿಂಡಿ ಮಾಡಿಕೊಂಡು ನಾನು ಮನೆಗೆ ಹೋಗ್ತೀನಿ. ಯಾಕೋ ಅವ್ರ ಜೊತೆ ನೀನು ತಿಂಡಿ ಮಾಡ್ಚ, ಯಾಕೋ ಅದಲ್ಲಿ ತಟ್ಟೆಗೆ ಎತ್ಬಿಡ್ತಾರೋ, ಅವ್ರ ಸೂಪರ್ವೈಸರ್ ತೆಗ್ದಾಕೋ ಅಂತ ಎಲ್ಲ ನಿಲ್ಲಿಸಿದ್ರು MLA ಮುನಿರತ್ನ ಸಾಹೇಬರು. ಇದು ಮನನೊಂದು ಮೊನ್ನೆ ಲಾಸ್ಟ್ ಇಂಟರ್ವ್ಯೂನ ದರ್ಶನ್ ಹೊಡೆದಂಗೆ ಅವ್ರ ಆಪ್ತ ಬೆದರಿಕೆ ಹಾಕಿದ್ರು ನನಗೆ. ಹೆಸರು ವಸಂತ್ ಕುಮಾರ್ ಅಂತ. ಅನ್ಎಕ್ಸ್ಪೆಕ್ಟಾಗಿ ನಾನು ನೈಟಲ್ಲಿ ನಾನು ಆಟೋ ಲಾರಿಗಳೆಲ್ಲ ನಿಂತಿರ್ತವೆ, ಅವನ್ನ ನೋಡೋಕೆ ಹೋದಾಗ ಅಂತ ಟೈಮ್ನಲ್ಲಿ ಸಿಕ್ಕಿ MLA ಸಾಹೇಬ್ರಿಗೆ ದುಡ್ಡು ಕೊಟ್ಟರೆ ಸರಿ, ನೀನು ಅಲ್ಲಿ ಇಲ್ಲಿ ಏನೋ ಕಂಪ್ಲೇಂಟ್ ಕೊಡ್ತಾಯಿದ್ದೆ ಅಂತ ಲೋಕಾಯುಕ್ತಕ್ಕೆ ಕೊಡ್ತಾಯಿದ್ದೆ, ಯಾರಿಗೂ ಗೊತ್ತಾಗ್ದಂಗೆ ಎಲ್ಲ ಲೀಕ್ ಆಯಿತು, ನೀನನ್ನು ಮರ್ಡರ್ ಮಾಡಿಸ್ಬಿಡ್ತೀನಿ ಅಂತ ನನಗೆ ಎದುರಿಸಿದ್ರು. ಹಂಗಾಗಿ ನನ್ನ ರಕ್ಷಣೆಗೋಸ್ಕರ ನಾನು ಕೊಡಲೇಬೇಕಾಗಿದ್ದಂಥ ಪರಿಸ್ಥಿತಿ ಬಂತು. ನಾನು ಕೊಟ್ಟಿದ್ದೀನಿ. ಇದು ನನಗೆ ನನ್ನ ತಾಯಿ ಕೇಳಿದ್ದಾರೆ, ನನ್ನ ಹೆಂಡ್ತಿ ಕೇಳಿದ್ದಾರೆ, ನನ್ನ ಮಗು 10 ವರ್ಷದ ಮಗುನ ಕೇಳ್ತಾರೆ. ತುಂಬ ನೋವಾಗುತ್ತೆ ಹೇಳ್ಕೊಳ್ಳೋಕ್ಕೆ. ಈ ಸಮಾಜ ಈಗಿದೆಯಾ, ಈ ರಾಕ್ಷಸ MLA ಈ ಥರ ಇದ್ದಾರಾ ಅಂತ ನಾನು ನಿರ್ಧಾರ ಮಾಡಿ ಕಣ್ಣಲ್ಲಿ ನೀರು ಬರುತ್ತೆ ಹೇಳ್ಕೊಳ್ಳೋಕ್ಕೆ. ಮನೆಗೆ ಹೋದರೆ ದುಡ್ಡು ಎಲ್ಲಪ್ಪ ಅಂದರೆ ದುಡ್ಡಿಲ್ಲ ಸರ್ ಅಂತ ಅಂದರೆ ಸಾಲ ಮಾಡಿಕೊಡು. ಸಾಲ ಸರ್, ಯಾರು ಸರ್ ಸಾಲ ಕೊಡ್ತಾರೆ ಅಂದರೆ ನಿಮ್ಮ ಹೆಂಡ್ತಿ ಕಳಿಸು ನನ್ನ ಹತ್ರಕ್ಕೆ ಅಂತಾನೆ. ಫೋಟೋ ಕೊಡು, ಎಲ್ಲ ತೋರಿಸು ನೋಡೋಣ ಹೆಂಗಿದ್ದಾರೆ ಅಂತ ಕೇಳಿದೆ. ಆಯಪ್ಪನಿಗೂ 2 ಹೆಣ್ಮಕ್ಳಿದ್ದಾರೆ. ಅವರು ಒಂದು ಯಾಕೆ ಈ ಥರ ಅವ್ರಿಗೆ ಹೆಣ್ಮಕ್ಳು ಅವರೆಲ್ಲ ಇದ್ದಾರಲ್ಲ, ಒಂದು ಸ್ವಲ್ಪನಾದರೂ ಭಾವನೆ ಬರಲ್ವಾ, ಯಾಕೆ ಈ ಥರ ಮಾಡ್ತಾರೆ ಅಯ್ಯಪ್ಪ ಅಂತ ನನಗೂ ಅರ್ಥ. ನನ್ನ ಮೇಲೆ ಯಾಕೆ ಇಷ್ಟೊಂದು ದೇಶ ಅನ್ನೋದು ನನಗೂ ಗೊತ್ತಿಲ್ಲ. ಆಮೇಲೆ ನೀನು ಕೆಲಸ ಕಿತ್ತಾಕ್ತೀನಿ ಅಂತ ಲೆಟ್ರ್ ಕೊಡೋದು ಮುಖ್ಯ ಆಯುಕ್ತರಿಗೆ. ನೀನು ದುಡ್ಡು ಕೊಡಲಿಲ್ಲ ಅಂದರೆ ನೀನು ಕೆಲಸ ಕಿತ್ತಾಕ್ತೀನಿ. ಸುಮಾರು ಒಂದು 3 ಲೆಟ್ರನ್ನ BBMP ಮುಖ್ಯ ಆಯುಕ್ತರಿಗೆ ಕೊಟ್ಟಿದ್ದಾರೆ. ನನ್ನ ಕೆಲಸ ಕಿತ್ತಾಕಬೇಕು, ನಿನ್ನನ್ನು ಆಚೆ ಓಡಿಸ್ತೀನಿ ನೀನು ದುಡ್ಡು ಕೊಡಲಿಲ್ಲ ಅಂದರೆ. ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡಲ್ಲ, ನೀನು ದುಡ್ಡು ಕೊಡಲಿಲ್ಲ 101 ಪ್ಲ್ಯಾನ್ ಹಾಕಿ ಹೊಡಿತೀನಿ ಅಂತ ಅವರೇ ನೇರವಾಗಿ ಆಡಿಯೋದಲ್ಲಿ ಹೇಳಿದ್ದಾರೆ. ಈಗ ಮುಂದೆ ಯಾರ ನಾಯಕರನ್ನು ಭೇಟಿಯಾಗಿದ್ದೀರಿ? ಯಾರನ್ನಾದರೂ ಭೇಟಿಯಾಗಿ ತಾವು, ಯಾಕೆಂದ್ರೆ ತಮಗೂ ಕೂಡ ಈಗ ಒಬ್ಬರು ಶಾಸಕರ ವಿರುದ್ಧ ನೀವು ಧ್ವನಿ ಎತ್ತಿರ್ತಕ್ಕಂಥದ್ದು, ನಿಮ್ಗೆ ಯಾರನ್ನಾದ್ರೂ ಈಗ ರಕ್ಷಣೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ನಾಯಕರು ಅಥವಾ ಮುಖ್ಯಮಂತ್ರಿಗಳು ಅಥವಾ ಗೃಹ ಸಚಿವರು ಯಾರನ್ನಾದ್ರೂ ಭೇಟಿಯಾಗಿದ್ದೀರಾ? ಇಲ್ಲ, ಪೊಲಿಟಿಕಲ್ಗೂ ನನಗೂ ಸಂಬಂಧ ಇಲ್ಲ. ನಾನು ಪೊಲಿಟಿಕಲ್ ಓದೋನೂ ಅಲ್ಲ. ಇಲ್ಲ, ನಾನು ಆ ಅಪ್ಪನ ವಿರುದ್ಧ ಎಲೆಕ್ಷನ್ಗೆ ನಿಲ್ಲೋದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ನಾನು ಗುತ್ತಿಗೆದಾರನಾಗಿ ಬಂದು ಗುತ್ತಿಗೆ ನಾನು ಕೆಳಮಟ್ಟದಿಂದ ಬಂದಂಥವನು. ನನಗೆ ಯಾಕೆ ಅವ್ರ ಮೇಲೆ ನನಗೆ ಇದು ನಿನ್ನೆ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದಾದ ನಂತರ ನಗರ ಪೊಲೀಸ್ ಆಯುಕ್ತರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, FIR ಆಗಿದೆ. ಇದಾದ ನಂತರ ಕಾನೂನು ರೀತಿಯಲ್ಲಿ ಹೋರಾಡ್ತೀನಿ. ಇವಾಗ CM ಸಾಹೇಬರು ಇವಾಗ ಟೈಮ್ ಕೊಟ್ಟಿದ್ದಾರೆ 12 ಗಂಟೆಗೆ, ಈಗ ಹೋಗ್ತಾ ಇದ್ದೀನಿ. ಅದಾದ ನಂತರ ಪರಮೇಶ್ವರ್ ಸಾಹೇಬ್ರನ್ನು ಭೇಟಿ ಮಾಡ್ತಾಯಿದ್ದೀನಿ. ಕಾನೂನು ರೀತಿಯಲ್ಲಿ ನಾನು ಹೋರಾಡ್ತೀನಿ, ಏನಾಗುತ್ತೋ ಅದು. ಒಬ್ಬರು ಪ್ರಭಾವಿ ಶಾಸಕರ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥದ್ದು. ಸೊ ಹೀಗಾಗಿ ನಾನು ಒಂದಷ್ಟು ಕೇಳ್ತಾ ಇರ್ತಕ್ಕಂಥದ್ದು. ಈಗ ನಿಮ್ಮ ಹತ್ರನೂ ಕೂಡ ಸಾಕಷ್ಟು ಸಾಕ್ಷಿಗಳಿರಬೇಕಾಗತ್ತೆ, ಯಾಕೆಂದರೆ ನೀವು ದಾಖಲೆ ಇರೋದಕ್ಕೇ ನಾನು ಇಷ್ಟು ದಿವಸ ದಾಖಲೆ ಇಲ್ದಿದ್ದಕ್ಕೋಸ್ಕರ ನಾನು ಸುಮ್ಮನೆ ಇದೆ. ನನ್ನ ಹತ್ರ ಇರೋ ದಾಖಲೆ ಇಟ್ಕೊಂಡೆ ನಾನು ಮಾಡ್ದೆ. ಯಾವುದೂ ಇದರಲ್ಲಿ ಒಂದು ಸುಳ್ಳಿಲ್ಲ, ಇರೋದೆಲ್ಲ ಸತ್ಯಾಂಶನೇ, ಮಾತಾಡಿರೋದೆಲ್ಲ ದಿಟ್ಟನೇ. ಪ್ರತಿಯೊಂದು ಇಂಥದ್ದು 1000 ಆಗಿದೆ ಅವ್ರ ಮನೆಯಲ್ಲಿ ನನಗೆ ಕರೆದಿ ಬೈದಿರೋದು, ಇನ್ನೂ ಕೆಟ್ಟು ಹೊಲಿಸುವುದಾಗಿ ಮಾತಾಡಿದ್ದಾರೆ ನನಗೆ. ಎಷ್ಟು ವರ್ಷದಿಂದ ತಮಗೆ ಈ ಥರ ಒಂದು ಹಿಂಸೆ ನನಗೆ ಒಂದು 3-4 ವರ್ಷದಿಂದ ಹಿಂಸೆ ಈ ಥರ. 2021ರಿಂದ ನನಗೆ ಟಾರ್ಚರು. ಆದ್ರೂ ನಾನು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಪರ್ಸೆಂಟೇಜು ಅಂದರೆ ಎಷ್ಟು ಬೇಡಿಕೆ ಅಂತ, ಲಂಚದ ಬೇಡಿಕೆ ಅಂತ ಎಷ್ಟು ಅಮೌಂಟ್ಗೆ ಎಷ್ಟು ಪರ್ಸೆಂಟೇಜು ಅಂತ? ಸರ್, ಈಗ ಬೇರೆ ಗುತ್ತಿಗೆದಾರನ ಕಳಿಸಿದ್ರು, ಯಾವುದೋ ಒಂದು 11 ಕೋಟಿ ಅಮೌಂಟು ಅರಿಯರ್ಸ್ ಅಂತ ಬಂದಿದೆ. ಆ ಪೇಮೆಂಟ್ ರಿಲೀಸ್ ಮಾಡೋಕ್ಕೆ 30% ಕೊಡಬೇಕಂತೆ. ಅದನ್ನು ಕೊಡೋಕ್ಕೆ ಆ ಗುತ್ತಿಗೆದಾರನ್ನ ನನ್ನ ಹತ್ರ ಕಳಿಸಿದ್ರು. ಇಲ್ಲಪ್ಪ ಎಷ್ಟು ಕೊಡ್ತಾ MLA ಸಾಹೇಬ್ರು ಎಷ್ಟು ಹೇಳಿದಾರಮ್ಮ, 30% ಒಪ್ಕೊಂಡ್ಬಂದಿದ್ದೀವಪ್ಪ ನಾವೆಲ್ಲ. ಇಲ್ಲ, ನೀನು ಒಬ್ಬನಿಗೋಸ್ಕರ ನಮಗೂ ಕೊಡ್ತಾ ಇಲ್ಲ, ನೀವೇ ಕೊಟ್ಬಿಡಿ ಚೆಲುವರಾಜ್ ದುಡ್ಡ, ನೀವು ಮಾಡಿಸ್ಕೊ ಹೋಗಿ ಅಂತ ಅದನ್ನು ತಡೆ ಹಿಡ್ದಿದ್ದಾರೆ MLA ಮುನಿರತ್ನ ಸಾಹೇಬರು.
ತಡೆ ಹಿಡಿದೆ ಆ 30% ಕೊಟ್ಟ ಮೇಲೆ ನಾನು ನಿಮಗೆ ರಿಲೀಸ್ ಮಾಡಿಸ್ತೀನಿ ಅಂತ. ನಾನು ಯಾವುದೇ ಕಾರಣಕ್ಕೂ 30% ನನ್ನ ಕೈಲಿ ಕೊಡೋಕ್ಕಾಗಲ್ಲ. ನೀವು ದುಡ್ಡು ಕೊಡಲಿಲ್ಲ ಅಂದರೂ ರಿಲೀಸ್ ಮಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ಅನ್ನೋದು ನಾನು ಬೇಡ ಅಂತ ನೇರವಾಗಿ ಆ ಗುತ್ತಿಗೆದಾರರಿಗೆ ನಾನು ಹೇಳಿದ್ದೆ. ಕಮಿಷನರ್ ಭೇಟಿ ಆದರೆ ಕಮಿಷನರ್ ಭೇಟಿ ಆಗಂತ ಸಂದರ್ಭದಲ್ಲಿ ಏನು ಹೇಳಿದ್ರು ಮತ್ತು ಏನಾದರೂ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ? ಯಾವೆಲ್ಲ ಅಂಶಗಳನ್ನ ಉಲ್ಲೇಖಿಸಿ? ನನ್ನ ಹತ್ರ ಆಡಿಯೋ ಕ್ಲಿಪ್ಸ್ ಇದೆ, ಸಾಕ್ಷಿ ಕೊಟ್ಟಿದ್ದೀನಿ, ಅವ್ರು ಕೊಟ್ಟಂಥ ಲೆಟ್ರೇಡು ಅವೆಲ್ಲ ಕೊಟ್ಟಿದ್ದೀನಿ. ನನ್ನ ಹತ್ರ ಏನೇನು ದಾಖಲೆ ಇದೆ ಎಲ್ಲ ಒದಗಿಸಿದ್ದೀನಿ. ನಿಮ್ಮ ಟಿ ವಿ ಮಾಧ್ಯಮಕ್ಕೂ ಒಂದು ಸೆಟ್ ಕೊಡ್ತೀನಿ ಇನ್ನೂ ಬೇಕು ಅಂದರು. ಬೇರೆ ಏನಾದರೂ ತಮ್ಮ ಹತ್ರ ಮತ್ತೆ ವಿಡಿಯೋಗಳು ಆ ಥರ ಏನಾದರೂ ಚಿತ್ರೀಕರಣ ಬೇರೆ ಮಾಡ್ಕೊಂಡು? ಯಾವುದೂ ಇಲ್ಲ ಸರ್, ನನ್ನ ಹತ್ರ ಇಷ್ಟು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ನಂದು ಕೆಲಸದ ವಿಚಾರ ಒಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ದಾಖಲಾತಿ ಅವ್ರು ಕೊಟ್ಟಿರೋದೆ, ನಾನು ಸೃಷ್ಟಿ ಮಾಡಿರೋದಿಲ್ಲ. ಅವರು ಬೈದಿರೋ ಅಂಥದ್ದೇ, ಬೇರೆ ಯಾವುದೂ ಇಲ್ಲ. ನಾನು ಒಬ್ಬನಿಗೆ ಬೈದಿಲ್ಲ, ಎಲ್ಲ BBMP ಅಧಿಕಾರಿಗಳಿಗೆ ಬೈದಿದ್ದಾರೆ. ಬೆಳಿಗ್ಗೆ ಕರ್ಕೊಂಡೋಗ್ರೆ ಅವ್ರ ಬಟ್ಟೆಗಳು ಬೀಸಿ ಕೂರಿಸಿದ್ದಾರೆ. ಎಷ್ಟೋ ಯಾರನ್ನ ಅವ್ರ ಹೆಸ್ರುಗಳ್ನ ನಾನು ಹೇಳೋಕ್ಕೆ ಇಚ್ಛೆ ಬರಲ್ಲ. ಅಧಿಕಾರಿಗಳ್ನ ಎಷ್ಟು ಜನಕ್ಕೆ ನೋವು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅವರೆಲ್ಲ ಇವಾಗ ಅಟ್ಲೀಸ್ಟ್ ನನ್ನನ್ನಾದ್ರೂ ನೋಡಿ ಈ ಥರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡಿ ಅಂತ ನಾನೇ ಮನವಿ ಮಾಡ್ಕೊಂಡು ಕೇಳ್ಕೊತೇನೆ ನಮ್ಮ BBMP ಅಧಿಕಾರಿಗಳಿಗೆ. ಅಷ್ಟು ಚಿತ್ರಹಿಂಸೆ ಕೊಡ್ತಾರೆ, ಮಾನ ಬಂದಂತೆ ಬೈತಾರೆ. BBMP ಅಧಿಕಾರಿಗಳಿಗೆ ಚಿತ್ರಹಿಂಸೆ ಯಾಕೆ ಅಂತ? ಅದೇ ಅವ್ರು ಹೇಳ್ದಂಗೆ ಕೇಳಬೇಕು. ಅವ್ರು ಹೇಳಿದ್ದೇ ಆಜ್ಞೆ, ಅವರೇ ಆಡಿದ್ದೇ ರೂಲ್ಸು. ನಾನು MLA 5 ವರ್ಷ, ನಾನು MLA. ನಾನು ಏನು ಹೇಳ್ತೀನೋ ಅದೇ ನಡೆಯೋದು. ನಾನು ಯಾರಿಗೆ ಹೇಳ್ತೀನೋ ಗುತ್ತಿಗೆ ಅವ್ರಿಗೆ ಕೊಡೋದು ಅಂತ ಅವರು ವಯಸ್ಸಲ್ಲೇ ಬಂದಿದೆಯಲ್ಲ, ಅವರೇ ಹೇಳಿದಾರಲ್ಲ. ನಾನು ಹೇಳ್ದವನಿಗೆ ಕೊಡೋದು ಟೆಂಡ್ರು, ನಾನು ಏನು ಹೇಳ್ತೀನೋ ಅದೇ. ನಾನು 5 ವರ್ಷ MLA, ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಗೃಹ ಸಚಿವರನ್ನ ಭೇಟಿ ಆಗಿದ್ರೆ ಭೇಟಿ ಆಗಬೇಕಾ ಸರ್? ಗೃಹ ಸಚಿವ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನಗೆ ತುಂಬ ಅನ್ಯಾಯ ಆಗಿದೆ. ನನಗೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಾಹೇಬ್ರನ್ನು ನಾನು ಕೇಳ್ಕೊತಾ ಇದ್ದೀನಿ, ನನ್ನ ರಕ್ಷಣೆ ಕೊಡಬೇಕು ಅಂದ್ಬಿಟ್ಟು. ನಾನು ಕಾನೂನು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಹೋರಾಟ ಮಾಡ್ತೀನಿ ಸರ್. ಈಗ BJP ನಾಯಕರಿಗೆ ಏನು ಹೇಳ್ತೀರಿ ಅಂತ, ಅವ್ರ ಪಕ್ಷದ ಮುನಿರತ್ನವ್ರು ಇರ್ತಕ್ಕಂಥ ಪಕ್ಷದ ನಾಯಕರಿಗೆ ಏನು ಹೇಳ್ತೀರಿ? ನಾನು BJP ನಾಯಕರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ಸರ್. ಅದು ಅವರೇ ನೋಡಿ ಅವರೇ ಏನು ಡಿಸಿಷನ್ ತಗೋತಾರೋ ಅವರೇ ತಗೊಳ್ಳಿ ಸರ್. ನಾನು ಅಷ್ಟು ದೊಡ್ಡವನಲ್ಲ ಸರ್, ನಾನು ಚಿಕ್ಕವನು ಸರ್. ನಾನು ಅಷ್ಟು ಮಟ್ಟಕ್ಕೆ ಬೆಳೆದಿಲ್ಲ ಸರ್. ನಾನು ಮುಂದಿನ ಕಾನೂನು ಹೋರಾಟದ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ತಗೋಬೇಕು ಅಂತ ನಿರ್ಧಾರ ಮಾಡಿ ವಿಡಿಯೋ ಎಲ್ಲ ನೋಡಲಿ, ಏನು ನಾನು ಡಿಸೈಡ್ ತಗೋಬೇಕು ಅಂತ ಅವರೇ ಡಿಸೈಡ್ ತಗೊಳ್ಳಿ. ನಾನು ಅಷ್ಟು ಮಟ್ಟಕ್ಕೆ ಬೆಳೆದಿಲ್ಲ. ವಿಡಿಯೋ ಕೂಡ ಇದೆ, ವಿಡಿಯೋನು ಕೊಟ್ಟಿದ್ದೀರಿ ಸಾಕ್ಷಿ. ಗುತ್ತಿಗೆದಾರರಾಗಿ ಬಂದಂಥವ್ರು, ಅವ್ರಿಗೂ 2 ಹೆಣ್ಮಕ್ಳಿದೆ. ಈ ಶಾಸಕರಿಗೂ 2 ಹೆಣ್ಮಕ್ಳಿದೆ. ಅಕ್ಕ ತಂಗಿದ್ರಲ್ಲಿ ಹೊಟ್ಟೆಲಿ ಹುಟ್ಟಿಲ್ವಾ ಇವರು? ತಂದೆ ತಾಯಿನ ಹೊಟ್ಟೆಲಿ ಹುಟ್ಟಿಲ್ವಾ? ಯಾವುದೋ ಒಂದು ಹೋದ ವರ್ಷ ನಾನು ಇದರಲ್ಲಿ ನೋಡಿದೆ, ಟಿ ವಿನಲ್ಲಿ ಶಾಸಕ ಮುನಿರತ್ನವರು ಅಳ್ತಾ ಇದ್ರು. ಯಾರೋ ಏನೋ ಅವ್ರ ತಾಯಿ ಬಗ್ಗೆ ಅಂದರು ಅಂತ. ನನ್ನ ತಾಯಿ ಸತ್ತು ಸ್ವರ್ಗದಲ್ಲಿದ್ದಾರೆ, ನಾನು ಎಲ್ಲಿಂದ ಕರ್ಕೊಂಬಂದು ತೋರಿಸ್ಲಿ ಅಂತ ಗೊಳ್ಳೋ ಅಂತ ಅಳ್ತಾ ಇದ್ರು. ನಿಮ್ಮ ಮೀಡಿಯಾದಲ್ಲೇ ನೋಡಿದೆ. ಇವತ್ತು ನನ್ನ ತಾಯಿ ಸತ್ತೋಗ್ಬಿಟ್ಟಿದ್ದಾರೆ, ನನ್ನ ತಾಯಿನ ಕೇಳ್ತಾ ಇದ್ದಾರೆ. ನಾನು ಎಲ್ಲಿಂದ ಕರ್ಕೊಂಬಂದು ಕೊಡಲಿ ಮುನಿರತ್ನ ಸಾಹೇಬ್ರೆ ಹೇಳಿ? ನಿನ್ನ ತಾಯಿ ಇಲ್ಲ ಅಂದರೆ ನಿನ್ನ ಹೆಂಡ್ತಿ ಕಳ್ಸಪ್ಪ ಅಂತ ಕೇಳ್ತೀಯ? ಇದು ನಿನಗೆ ಸರಿನಾ? ನೀನು ಗುತ್ತಿಗೆದಾರನಾಗ ಕೆಲಸ ಮಾಡಿ ನೀನು ಇದೇ ಕೆಲಸ ಮಾಡ್ತಾ ಇದ್ದಂಥ ತಮ್ಮನ್ನು ನನ್ನ ಕೇಳೋಕ್ಕೆ ಇಚ್ಛೆ ಬರಲ್ಲ. ನನ್ನ ನೋವಿಗೋಸ್ಕರ ಅನ್ನೋದು ನೀನಾದರೂ ಅರ್ಥ ಮಾಡಿ, ಇನ್ನು ಮುಂದೆನಾದ್ರು ಅರ್ಥ ಮಾಡ್ಕೊಂಡ್ರೆ ಯಾರಿಗೂ ನೋವು ಕೊಡೋಕೆ ಹೋಗಬೇಡ ಅಂತ ನಾನು ಹೇಳ್ತೀನಿ ಮುನಿರತ್ನ ಅವ್ರಿಗೆ. ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಿದ್ದೀರಾ? ಈಗ ಉಪಮುಖ್ಯಮಂತ್ರಿಗಳನ್ನ ಈಗ ಭೇಟಿ ಆಗ್ತಾ ಇಲ್ಲ ಸರ್. ಈಗ ಪರಮೇಶ್ ಸಾಹೇಬ್ರನ್ನ ಭೇಟಿ ಆಗ್ತಾ ಇದ್ದೀವಿ, CM ಭೇಟಿ ಆಗ್ತಾ ಇದ್ದೀವಿ ಸರ್. ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ 12 ಗಂಟೆಗೆ ಸರ್. ಹೋಗಿ ಈಗ ಭೇಟಿಯಾಗಿ ಮನವಿ ಸಲ್ಲಿಸ್ತಾ ಇದ್ದೀನಿ ಸರ್. ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಗುತ್ತಿಗೆದಾರರಂಥ ಚೆಲುವರಾಜ್ ಅವರ ಮಾತು. ಅವ್ರು ನೇರವಾಗಿ ಹೇಳ್ತಕ್ಕಂಥ ಮುನಿರತ್ನ ಅವರು ಕಳೆದ 3 ವರ್ಷಗಳಿಂದ ಇಷ್ಟರ ಮಟ್ಟಿಗೆ ಹಿಂಸೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ರಿಪಬ್ಲಿಕ್ ಕನ್ನಡದ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ಹಂಚಿಕೊಂಡಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಕೂಡ ನಾನು ಕಾನೂನು ಹೋರಾಟವನ್ನು ಗಟ್ಟಿಗೊಳಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಕೇಸು ಯಾವ ಹಾದಿಯನ್ನು ತುಳಿಯುತ್ತೆ, ಯಾವ ಹಾದಿಯಲ್ಲಿ ಸಾಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.